ಕೇಳಿ ಒಂದು ಸಿಂಪಲ್ ವಾಕ್ ಹೋಗಿ ಬರೋಣ ಅಂದಿದ್ರು ಒಬ್ರು. ಆದರೆ ಆ ಒಂದು ನಡಿಗೆ ಅವ್ರ ಲೈಫ್ನೇ ಚೇಂಜ್ ಮಾಡ್ತು. ಬರೀ ಅವ್ರ ಲೈಫ್ ಅಷ್ಟೇ ಅಲ್ಲ, ನೂರಾರು ವರ್ಷ ಹಳೆಯ ಇತಿಹಾಸದ ರಹಸ್ಯವನ್ನೇ ಹೊರಹಾಕಿತು. ಇದು 2024ರ ಕತೆ. ಚೆಕ್ ರಿಪಬ್ಲಿಕ್ನ ಕುಟ್ನಾಹೋರ ಅನ್ನೋ ಊರಿನ ಹತ್ರ ಒಬ್ಬ ಮಹಿಳೆ ತನ್ನ ಪಾಡಿಗೆ ಒಂದ್ಸಲ ವಾಕ್ ಹೋಗಿದ್ರು. ಆ ದಿನ ಬೇರೆ ದಿನಗಳ ತರಾನೇ ಇತ್ತು, ಯಾವ ವಿಶೇಷವೂ ಇರಲಿಲ್ಲ. ಹೀಗೆ ನಡೀತಾ ನಡೀತಾ ಇದ್ದಕ್ಕಿದ್ದಂತೆ ಅವರ ಕಾಲಿಗೆ ಏನೋ ತಡವಿದ ಹಾಗಾಯ್ತು. ಕೆಳಗಡೆ ನೋಡಿದ್ರೆ ಒಂದು ಮಡಿಕೆ ಚೂರುಗಳು ಕಾಣಿಸ್ತು. ಅದನ್ನು ಸ್ಪರ್ಶಿಸಿದಾಗ ಅದರೊಳಗೆ ಏನೋ ಇರೋ ಅನುಭವ, ಕುತೂಹಲ ಜಾಸ್ತಿ ಆಯಿತು. ಆ ಮಡಿಕೆ ಹಳೆಯದಾಗಿ ಬಹುತೇಕ ಪುಡಿ ಪುಡಿಯಾಗಿತ್ತು, ಆದರೆ ಅದರೊಳಗಿದ್ದ ವಸ್ತುಗಳು ಮಾತ್ರ ಅದ್ಭುತವಾಗಿತ್ತು. ಒಂದು ಎರಡಲ್ಲ, ಬರೋಬ್ಬರಿ 2150ಕ್ಕೂ ಹೆಚ್ಚು ಬೆಳ್ಳಿಯ ನಾಣ್ಯಗಳು ಒಂದಕ್ಕೊಂದು ಅಂಟಿಕೊಂಡು ದಟ್ಟವಾಗಿ ಕೂತಿತ್ತು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಅದೇನು ಅಂತ ಗೊತ್ತಾದ ತಕ್ಷಣ ಅವರು ಚೆಕ್ ರಿಪಬ್ಲಿಕ್ನ ಅಕಾಡೆಮಿ ಆಫ್ ಸೈನ್ಸಸ್ನ ಆರ್ಕಿಯಾಲಜಿ ಇನ್ಸ್ಟಿಟ್ಯೂಟ್ ಮತ್ತು ಕುಟ್ನಾಹೋರಾದ ಚೆಕ್ ಮ್ಯೂಸಿಯಂ ಆಫ್ ಸಿಲ್ವರ್ ತಜ್ಞರಿಗೆ ವಿಷಯ ತಿಳಿಸಿದರು. ತಜ್ಞರು ಬಂದು ಪರೀಕ್ಷಿಸಿದಾಗ ಅವರಿಗೂ ಆಶ್ಚರ್ಯ. ಇದು 900 ವರ್ಷಗಳಷ್ಟು ಹಳೆಯ ಡೆನಾರಿ ನಾಣ್ಯಗಳು ಅಂದರು. ತಜ್ಞರು ಹೇಳಿದ ಪ್ರಕಾರ ಇದು ಕಳೆದ 10 ವರ್ಷಗಳಲ್ಲಿ ಸಿಕ್ಕ ಅತ್ಯಂತ ಮಹತ್ವದ ಆವಿಷ್ಕಾರಗಳಲ್ಲಿ ಒಂದು. ಈ ನಾಣ್ಯಗಳು ಆ ಕಾಲದ ರಾಜಕೀಯ ಗೊಂದಲಗಳು, ಆರ್ಥಿಕ ಸ್ಥಿತಿ ಬಗ್ಗೆ ಹೊಸ ಬೆಳಕು ಚೆಲ್ಲತ್ತೆ ಅಂತಾರೆ. ಈ ನಾಣ್ಯಗಳಿಗೆ ಪ್ರೆಮಿಸಲ್ ರಾಜವಂಶಕ್ಕೂ ನಂಟಿದೆ ಅಂತ ನಂಬಲಾಗಿದೆ. ಪ್ರಾಗ್ ಸುತ್ತಮುತ್ತಲಿನ ಪ್ರದೇಶದ ಮಧ್ಯಕಾಲೀನ ಸಂಪತ್ತು ಮತ್ತು ಜನಜೀವನ ಹೇಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ. ಒಂದ್ಸಲ ಯೋಚಿಸಿ, 900 ವರ್ಷಗಳ ಹಿಂದೆ ಈ ನಾಣ್ಯಗಳನ್ನು ಮಣ್ಣಲ್ಲಿ ಹುದುಗಿಸಿದವರು ಯಾರು? ಯಾಕೆ? ಇಂದಿಗೂ ಅದು ಒಂದು ದೊಡ್ಡ ರಹಸ್ಯ. ಒಂದು ಸಣ್ಣ ನಡಿಗೆ ಎಷ್ಟು ದೊಡ್ಡ ರಹಸ್ಯವನ್ನು ಬಯಲಿಗೆಳೆಯಬಹುದು ಅಲ್ವಾ? ಹೀಗೆ ನಮ್ಮ ಸುತ್ತಮುತ್ತಲೂ ಇನ್ನೂ ಎಷ್ಟೊಂದು ರಹಸ್ಯಗಳು ಮಣ್ಣಲ್ಲಿ ಹುದುಗಿವೆ ಅನ್ನೋದು ನಿಜಕ್ಕೂ ರೋಮಾಂಚನಕಾರಿ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ.